ನಮಸ್ಕಾರ, ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಹೊನ್ನೂರು ಸರ್ಕಾರಿ ಪ್ರೌಢಶಾಲೆಯ 2001-2002ನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಂಗಮಂದಿರ ದೇಣಿಗೆ. ಶಾಲೆ ಉಳಿಸಿ ಬೆಳೆಸಿ ಪರಿಕಲ್ಪನೆಯ ಕೆಲವು. ಹೊನ್ನೂರು ಜುಲೈ 17ರಂದು ಸರ್ಕಾರಿ ಪ್ರೌಢಶಾಲೆ ಹೊನ್ನೂರಿನಲ್ಲಿ 2001-2002ನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳು ಮಹತ್ವದ ಸೇವಾ ಕಾರ್ಯ ಕೈಗೊಂಡಿದ್ದಾರೆ. ಶಾಲೆ ಉಳಿಸಿ ಬೆಳೆಸಿ ಎಂಬ ಸದುದ್ದೇಶದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಸುಮಾರು 2,50,000 ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗಮಂದಿರ ನಿರ್ಮಾಣದ ಕಾರ್ಯ ಆರಂಭಿಸಿದ್ದು, ಇದು ಶಾಲೆಯ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಲಿದೆ. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಸಂತೋಷ ತಳಿಕೇರಿ ಮಾತನಾಡಿ, ಈ ರೀತಿಯ ಪ್ರೀತಿಯ ಕೆಲಸ ಮಕ್ಕಳಿಗೆ ಪ್ರೇರಣೆಯಾಗುತ್ತೆ. ಶಾಲೆಯಲ್ಲಿ ಕಲಿತವರು ಈಗ ತಮ್ಮ ಶಾಲೆಗೆ ಮರಳಿ ಕೊಡುಗೆ ನೀಡುತ್ತಿರುವುದು ಬಹಳ ಸಂತೋಷದ ಸಂಗತಿ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಶಾಲೆಗೆ ಮರಳಿ ಬಂದು ಸೇವೆ ಸಲ್ಲಿಸುತ್ತಿರುವುದು ಇದು ನಿಜವಾದ ಶಿಕ್ಷಣದ ಫಲ ಎಂದು ಹೇಳಿದರು. ಹಿರಿಯ ವಿದ್ಯಾರ್ಥಿಗಳ ಭಾವನಾತ್ಮಕ ಮಾತುಗಳು. ಬಸವರಾಜ್ ಕೋರೇನವರ್, ಅಶೋಕ ಮೈಗೂರು, ರಾಜು ರೋಗಿ ಮತ್ತು ವಿದ್ಯಾಸಾಗರ ಪಾಟೀಲ್ ಇವರುಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾವು ಈ ಶಾಲೆಯಲ್ಲಿ ಕಲಿತದ್ದು ನಮ್ಮ ಬದುಕಿನಲ್ಲಿ ಬೇಕಾಗಿದ್ದು, ಇಲ್ಲಿಯ ಶಿಕ್ಷಕರ ಮಾರ್ಗದರ್ಶನದಿಂದಲೇ ನಾವು ಈ ಸ್ಥಿತಿಗೆ ಬಂದಿದ್ದೇವೆ. ಈ ಕಾರಣದಿಂದ ನಾವು ಇಂದು ನಮ್ಮ ಶಾಲೆಗೆ ನಮನ ಸಲ್ಲಿಸಲು ಈ ಸೇವೆ ಮಾಡುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಕಲಿತಿರುವ ಹೆಮ್ಮೆ ನಮಗಿದೆ. ಅವರು ಮುಂದುವರೆದು ಹೇಳಿದರು, ಇಂದು ನಮ್ಮಲ್ಲಿ ಹಲವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ದೇಶದ ಹೊರಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಹೃದಯದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರಿಗೆ ಹಾಗೂ ಈ ಶಾಲೆಗೆ ವಿಶೇಷ ಸ್ಥಾನವಿದೆ. ನಾವು ಇಲ್ಲಿ ಕಲಿತಿದ್ದೆ ನಮ್ಮ ಜೀವನದ ಬೆಸುಗೆ. ಹೀಗಾಗಿ ನಾವು ಎಲ್ಲರೂ ಸೇರಿ ಶಾಲೆಗೆ ಕೊಡುಗೆ ನೀಡುತ್ತಿದ್ದೇವೆ. ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. ಹೊಸ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾಂಡಕನವರ್, ಜಮಖಂಡಿ. ಬೋರ್ಡ್ ಇರಲಿಲ್ಲ, ಆ ಬೋರ್ಡನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಅದ್ರ ಜೊತೆಗೆ ನಮ್ಮ YMC ಟೀಮ್ದವರು ನಮ್ಮ ಧ್ವಜ ಕಟ್ಟಿ ಇರಲಿಲ್ಲ, ಸಾಲಿತ್ತು, ಅದನ್ನು ಕೂಡ ಸುಮಾರು 1 ಲಕ್ಷ ಖರ್ಚು ಮಾಡಿ ಅದನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹುನ್ನೂರಿನ ಗ್ರಾಮದ ಸಮಸ್ತ ಜನತೆ ಆಗಿರ್ಬೋದು, ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಶಾಲೆ ಮೇಲೆ ಬಹಳಷ್ಟು ಅಭಿಮಾನ ಇದೆ. ಆ ಅಭಿಮಾನವನ್ನು ಇಟ್ಟುಕೊಂಡು, ಸರ್ ನೀವು ಶಾಲೆಗೆ ಏನಾದರೂ ಕೇಳಿ ನಾವು ಕೊಡ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ, ನಾವು ಒಂದು ಹೆಜ್ಜೆ ಶಾಲೆ ಅಂದ್ರೆ ಒಂದು ಹೆಜ್ಜೆಯನ್ನ ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನ ಸದಾ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಇವತ್ತೇನಾಗ್ತಾ ಇದೆ, ಅದು ಸಾಕಾರ ಆಗ್ತಾ ಇದೆ. ಎಲ್ಲ ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೌರವಯುತವಾಗಿರ್ತಕ್ಕಂಥ ಸಮಯವನ್ನ ಇಲ್ಲಿ ನಿರ್ವಹಣೆ ಮಾಡಿ, ಜೊತೆಗೆ ಏನು ನಾವು ಹೇಳ್ತೀವಲ್ಲ, ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥದ್ದಿದ್ರೆ ಹಣದ ರೂಪದಲ್ಲಿ ಕೊಡ್ಬೋದು, ಆದ್ರೆ ಅವ್ರ ಸಮಯವನ್ನು ಕೂಡ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದು ಅವರೆಲ್ಲ ತಾವೇ ಸ್ವಂತ ಕೆಲಸ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ತೊಡಗಿ ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನೀಡಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ, ನಮ್ಮ ಶಾಲೆ ಅಭಿವೃದ್ಧಿ ಸಮಿತಿ ಪರವಾಗಿ, ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ, ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರಲಿ. ಈ ಶಾಲೆಯ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದರೂ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ಹೇಳಲಿಕ್ಕೆ ಏನು ಬಯಸ್ತೀನಿಪ್ಪ ಅಂದ್ರೆ, ಶಾಲೆ ನಮ್ಮದು, ನಮ್ಮ ಊರಿಂದು. ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾದ್ರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣೀಕರ್ತ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಕೋರ್ನವ್ರು ಅಂತ. ಹಾಗೆ ಇಲ್ಲಿ ನಿಂತಿರುವಂಥ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು. ಸರ್ ಪ್ರಿನ್ಸಿಪಾಲ್ರು ಹೇಳಿದಂತೆ ನಾವೇನು ಅಷ್ಟು ದೊಡ್ಡ ಏನು ಮಾಡ್ತಾ ಇಲ್ಲ, ನಮಗದು ಕರ್ತವ್ಯ, ಮಾಡಬೇಕಾಗಿದ್ದು ನಮ್ದು ಕರ್ತವ್ಯ. ಅದೇ ಥರದಿಂದ ನಮ್ಮ ಸ್ನೇಹ ಏನಿದೆ, ನಮ್ಮ
ಏನಂತಾರೆ ದೋಸ್ತರು ಇದಾರೆ, ಅವರೆಲ್ಲರೂ ಒಳ್ಳೆ ಒಕ್ಕಟ್ಟಿದ್ದಾರೆ. ಒಕ್ಕಟದಿಂದ ಆಗತ್ತೆ ಯಾವುದೇ ಕೆಲಸ, ಒಂದೇ ಕೈಯಲ್ಲಿ ಚಪ್ಪಳಿಗೆ ಆಗಲ್ಲ ಅಂತಾರಲ್ಲ, ಅದೇ ತರದಿಂದ ನಾವು ಎಲ್ಲಾ ಸ್ನೇಹಿತರು ಸೇರಿ ಮಾತಾಡಿದ ನಂತರ ಈ ತರ ಮಾಡಿದ್ರೆ ಒಳ್ಳೇದಾಗತ್ತಂತೆ. ಮತ್ತೆ ನಾವು ಸರ್ ಪ್ರಿನ್ಸಿಪಾಲ್ ದಿಂದ ನಾವು ಸಪೋರ್ಟ್ ತಗೊಂಡು ಅದೇ ತರ ಅವ್ರು ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ವಹಿಸಿದ್ದು ಇದಕ್ಕೆ. ಅವ್ರು ನಮ್ಗೆ ಬಂದಿದ್ದು ನಮ್ಮ ಜೊತೆ ಕಾಳಜಿ ಮಾಡೋದೆಲ್ಲ ನೋಡ್ಕೊಂಡು ನಮಗೂ ಇನ್ನೂ ಒಂಥರ ಏನಾಗುತ್ತೆ, ಇನ್ನೂ ಒಂದು ಸ್ಟೆಪ್ ಮಾಡಬೇಕು, ಇನ್ನೊಂದು ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ. ಅದೇ ತರ ಇನ್ನೂ ಸ್ವಲ್ಪ ಏನಾದ್ರು ಚಟುವಟಿಕೆಗಳನ್ನ ಅಳವಡಿಸ್ಕೋಬೇಕು. ಇದೇ ತರ ಎಲ್ಲಾ ಜೂನಿಯರ್ಸ್ ಆಗ್ಲಿ, ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋದವರಾಗ್ಲಿ ಇದನ್ನ ಸ್ವಲ್ಪ ಮುಂದೆ ಮಾಡಿ, ಮತ್ತೆ ನಮ್ಮ ಪ್ರೈಮರಿ ಸ್ಕೂಲ್, ಸರ್ಕಾರಿ ಸ್ಕೂಲ್ ಏನಿದಾವೆ ಅವು ಇನ್ನೊಂದು ಸ್ವಲ್ಪ ಮೇಲ್ಮಟ್ಟಿಗೆ ಬೆಳಿಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ. ಮೇಲ್ವಾಗಿ ನಮ್ಮ ಸ್ನೇಹಿತರ ಎಲ್ಲ ಆಸೆ ಇರೋದೇ ಅದೇ, ನಮ್ಮ ಸರ್ಕಾರಿ ಶಾಲೆಗಳು ಒಂದು ಮೇಲ್ಪಟ್ಟು ಬೆಳಿಬೇಕು. ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ. ಎಕ್ಸಾಂಪಲ್ ಸಿಕ್ಕಾರು ಜನ ಇದ್ದಾರೆ. ಅವರೆಲ್ಲ ಇದನ್ನ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕನಕದಿಂದ ಕೇಳ್ಕೊತಾ ಇದ್ದೀನಿ. ನಾವು 2002ರಲ್ಲಿ ನಾವು ಇಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾವು ಈ ಹೈಸ್ಕೂಲ್ ಅಲ್ಲಿ ಓದಿರೋದು. ಇಲ್ಲೇ ಮತ್ತೆ ಸ್ನೇಹ ಸಮ್ಮೇಳನ ಏನಾದ್ರು ಮಾಡಿದ್ರೆ ನಾವೀಗ 2025 ಮೇ 24-25 ಎಂದು ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದೇ ತರ ಮತ್ತೆ ಮೇ 24 ಸ್ನೇಹ ಸಂಗಮ ಅಂತ ಒಂದು ನಮ್ಮ ಸ್ಕೂಲಲ್ಲಿ ನಮ್ಮ ಹೈಸ್ಕೂಲಲ್ಲಿ ನಾವು ಬಾಲ್ಯದ ನೆನಪು ಅಂತ ನಾವೊಂದು ಇಲ್ಲಿ ಚಟುವಟಿಕೆಗಳನ್ನು ಮಾಡಿಕೊಂಡಿದ್ದೀವಿ. ಅದರ ಮೇಲೆ ನೀವು ಇವಾಗ ರಂಗಮಂದಿರ ಮಾಡ್ಬೇಕಂತ ನಾವು ಗುರುವಂದನ ಕಾರ್ಯಕ್ರಮ ಮಾಡಿದ ನಂತರ ಸ್ವಲ್ಪ ಅಮೌಂಟ್ ಉಳಿಸಿದ್ದೇವ್ರಿ. ಆ ಉಳಿದ ಅಮೌಂಟ್ ಇಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. 2001-2ನೇ ಬ್ಯಾಚ್. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತವ್ರು ವಿದೇಶದಲ್ಲಿ ಕೆಲಸ ಮಾಡ್ತಾರ್ರಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದಾರು, ಆಮೇಲೆ ವೈದ್ಯಾಧಿಕಾರಿಗಳು ಅದಾರಿ. ರಾಜ್ಯಕ್ಕೆ ಫೇಮಸ್ ಆದಂತ ನರ ವಿಜ್ಞಾನ ಸಂಸ್ಥೆ ಅಂತ ನಡೆಸ್ತಾರ್ರಿ. ವಿಜಯ್ ಮತ್ತು ಪೂಜಾರಿ ಅಂತ ಡಾಕ್ಟರ್ ಅದಾರು. ಆಮೇಲೆ ನನ್ನ ಹೆಸರು ವಿದ್ಯಾಸಾಗರ್ ಪಾಟೀಲ್ ಅಂತ. 2001-2ನೇ ಸಾಲಿನ SSLC ಹಳೆಯ ವಿದ್ಯಾರ್ಥಿಗಳ್ರಿ. ನಾವು ಮೇ 24-25ನೇ ತಾರೀಕು ಗುರುವಂದನ ಕಾರ್ಯಕ್ರಮ ಮಾಡಿದ್ವಿ. ಆ ಗುರುವಂದನ ಕಾರ್ಯಕ್ರಮ ಸ್ವಲ್ಪ ಹಣ ಉಳಿತಾಯ ಮಾಡಿದ ಹಣದಿಂದನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ರಂಗಮಂದಿರ ನಿರ್ಮಾಣ ಮಾಡ್ತಾ ಇದ್ದೀವ್ರಿ. ಈ ಶಿಕ್ಷಣ ಸಂಸ್ಥೆಯೊಳಗೆ ಕಲ್ತಂತವ್ರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯಾಧಿಕಾರಿಗಳದಾರ, ಆಮೇಲೆ ಪೊಲೀಸ್ ಇಲಾಖೆ ಒಳಗದಾರ, ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಒಳಗದಾರ, ಮಿಲಿಟರಿ ಒಳಗದಾರ. ಅವ್ರಿಗೆಲ್ಲರೂ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಶಿಕ್ಷಣ ಸಂಸ್ಥೆ ವಿಶೇಷ ಶಿಕ್ಷಣ ಸಂಸ್ಥೆ ಐತ್ರಿ ಇದು. ಯಾಕಂದ್ರೆ ಒಂದೇ ಕ್ಯಾಂಪಸ್ ನಲ್ಲಿ PU ಇದೆ, ಹೈಸ್ಕೂಲ್ ಇದೆ, ಸರ್ಕಾರಿ ಪ್ರಥಮ ದರ್ಜೆ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ಪೈಪೋಟಿ ಕೊಡುವಂತ ಶಿಕ್ಷಣ ಸಂಸ್ಥೆ ನಮ್ಮ ಊರಲ್ಲಿ ಐತ್ರಿ ಇದು, ಸರ್ಕಾರಿ ಶಿಕ್ಷಣ ಸಂಸ್ಥೆ. ಅದಕ್ಕೆ ಎಲ್ಲರಲ್ಲಿ ಏನೇನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಈ ಶಿಕ್ಷಣ ಸಂಸ್ಥೆಗೆ ನೀವು ಆಧಾರವಾಗಿ ನಿಲ್ರಿ, ತಮ್ಮಿಂದ ಏನೇನ ಸಹಾಯ ಮಾಡಕ್ಕಾಗತ್ತಲ್ಲ ಅದನ್ನೆಲ್ಲ ಮಾಡಿಕೊಡ್ರಿ ಅಂತ ಹೇಳಿ. ಹಳೆ ವಿದ್ಯಾರ್ಥಿಗಳು ಇದು ಅಂದಾಜು ಎಷ್ಟು ವೆಚ್ಚ? ಇದೊಂದು ಸುಮಾರು ಒಂದು 2-2.5 ಲಕ್ಷ ರೂಪಾಯಿ ವೆಚ್ಚ ಐತಿ ಸರ್. ನಾವು ಹುನ್ನೂರವ್ರಿ ಅಶೋಕ್ ಪರಪ್ಪ ಮೇಲ್ಗುರ್ರಿ. 2001, 2, 3, 4ನೇ ಇದ್ರಾಗ ಮುಗಿದೈತ್ರಿ ನಮ್ದು ಬ್ಯಾಚ್ ಮುಗಿದೈತ್ರಿ. ಈ ಸಾಲಿಗಂದು ಏನಾರ ಮಾಡ್ಬೇಕತ್ತ ನಾವೆಲ್ಲ ಭಾಳ ದಿವಸದಿಂದ ಪ್ರಯತ್ನ ಆಯ್ತ್ರಿ. ಅದಕ್ಕೆ ಕೊಡುಗೆ ಮಾಡ್ಬೇಕತ್ರಿ. ಮತ್ತೆ ಇದನ್ನ ಧ್ವಜ ಕಟ್ಟಿ ಕೊಟ್ರಿ ವಯಂಶ ಅವ್ರ ಹತ್ತ. ಅವ್ರು ಕೊಡಂತಲೇ ನಮ್ಕಿಂತ ಒಂದು ಬ್ಯಾಚ್ ರೀ ಇದನ್ನ ಮಾಡೈತ್ರಿ ಬೋರ್ಡ್ ರೀ. ಮುಂದಿಂದು ಇದೇನೈತಿ ರಂಗಮಂದಿರ ಇದ್ದಿದ್ದಿಲ್ರಿ. ನಮ್ಮ ಹುಡುಗರಿಗೆ ಪ್ರೌಢ ಮಾಡ್ತಾರ್ರಿ, ಎಲ್ಲ ಮಾಡ್ತಾರ. ಹಿರಿಯರ ಸಾಲ್ಕ ನಿಂದಿರ್ತೀರಿ ಇಲ್ಲಿ ನಿಂದಿರ್ತೀವ್ರಿ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೇಕತ್ತ ಭಾಳ ದಿವಸದಿಂದ ಇದಿತ್ರಿ. ಇದನ್ನ ಮಾಡ್ಬೇಕತ್ತ ರೊಕ್ಕ ಗುರುವಂದನ ಕಾರ್ಯಕ್ರಮ ಮಾಡ್ರಿ, ಹೆಣ್ಮಕ್ಳನ್ನು ಗಂಡ್ಮಕ್ಳನ್ನು ಒಟ್ಟರು ಕೂಡಿಸಿ ರೊಕ್ಕ ಉಳಿಸಿದ್ರಿ. ನಾವು ಉಳಿಸಿ ಇದನ್ನ ಒಂದು ಸ್ಟೇಜ್ ಗತೆ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಹೆಣ್ಮಕ್ಳದು ಭಾಳ ಶ್ರಮ ಆಯ್ತ್ರಿ, ನಮ್ದು ಶ್ರಮ ಆಯ್ತ್ರಿ. ಒಟ್ಟರು ಕೂಡಿಸಿ ನಮ್ಮ ಊರಿಗೆ ಇದೊಂದು ಇಲ್ಲತ್ತೆ ಭಾಳ ದಿವಸದಿಂದ ಆಸೆ ಇತ್ತು, ಅದನ್ನ ಮಾಡ್ಬೇಕಂತ ಮಾಡಿದ್ರಿ. ಅಂದಾಜು ಎಷ್ಟು ಖರ್ಚಾಗ್ಬೋದ್ರಿ? ಇದು 2-2.5 ಲಕ್ಷ ಮುಂದೆ ಬರ್ತೈತ್ರಿ. ಇದು ಒಟ್ಟು ಕೂಡಿಸಿ ಖರ್ಚು ನೋಡ್ರಿ. ಇದೊಂದು ಸಾಲಿಗೆ ನಿಮ್ಮೊಂದು ಕೊಡುಗೆ ನಮ್ಮ ಸಾಲಿಗೆ ಇದೊಂದು ಕೊಡುಗೆ ಕೊಡತ್ತಿದ್ರಿ. ಈ ಸಾಲಿದಿಂದ ಉಪಯೋಗ ಎಲ್ಲರಿಗೂ ಆಗೈತ್ರಿ ಊರನವ್ರಿಗೆ. ಈ ಸಾಲಿದ ಏನೈತಿ ಅಂದ್ರೆ ರೀ, PU ಕಾಲೇಜ್ ಇಲ್ಲೇ ಐತ್ರಿ, ಹೈಸ್ಕೂಲ್ ಇಲ್ಲೇ ಐತ್ರಿ, ಪ್ರೌಢಶಾಲೆ ಡಿಗ್ರಿನೂ ಇಲ್ಲೇ ಐತ್ರಿ.
ನಮ್ಮೂರ್ ಹುಡುಗರು ಎಲ್ಲಿ ಹೊರಗೆ ಹೋಗೋ ಅವಶ್ಯಕತೆನೇ ಇಲ್ರಿ. ಈ ಶಾಲೆ ಕಲ್ತವ್ರೆಲ್ಲ ದೊಡ್ಡ ದೊಡ್ಡ ಹುದ್ದೆ ದೊಡ್ಡ ದೊಡ್ಡ ಉದ್ಯೋಗ ಸೇರ್ಯಾರಿ, ಎಲ್ಲರೂ ದೊಡ್ಡದಾರ್ರಿ. ಆಮೇಲೆ ಈ ಕೆಲಸ ಆಗ್ಬೇಕಾದ್ರೆ ನಮ್ಗೆ ಮೊದಲ ಕೊಕ್ನರ್ ಸರ್ನ ಹೇಳಿದ್ರಿ ಇದು ಕೊಕ್ನೂರ್ ಇದನ್ನ ಸರ್ ಮಾಡಿಕೊಡ್ರಿ ನಮ್ಮ ಸಾಲಿಗೆ ಇಲ್ಲ ಅಂತ ಹೇಳಿ. ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನೊಂದ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಬ್ಯಾಚ್ ಒಳಗ್ರಿ ಅದನ್ನ ಮಾಡಿ ಇದನ್ನ ಕೆಲಸ ಮಾಡಾಕ್ತಿದ್ರಿ. ಅಪ್ನು ಕಲರ್ ಎಲ್ಲಾರು ಸಹಾಯ ಅದೈತ್ರಿ, ಹೆಣ್ಮಕ್ಳದು ಐತ್ರಿ ಗಂಡ್ಮಕ್ಳು ಎಲ್ಲಾರ್ದು ಐತ್ರಿ ಅದಕ್ಕೆ. ಓಕೆ ಥ್ಯಾಂಕ್ ಯು.